ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹೋಗಿ ನೋಡ್ರಿ ಸಂಕ್ರಾಂತಿ ಜಾತ್ರೆಗೆ. ಸಂಕ್ರಾಂತಿ ಜಾತ್ರೆ ಯಾವ ಥರ ಐತೆ ಈ ವಿಡಿಯೋದಾಗ ತೋರಿಸ್ತೀನಿ ಬರ್ರಿ. ನಾವು ಇನ್ನೂ ಹೊರಗೆ ಅದೀವಿ ರೀ, ಅಷ್ಟು ಒಳಗೆ ಹೋಗಿಲ್ಲ ನಾವು. ಸಂಕ್ರಾಂತಿ ಜಾತ್ರೆ ಅಂದರೆ ಹೊರಗಿಂದ ಅದೀವಿ, ಅಷ್ಟು ರಶ್ ಇತ್ತು. ಇನ್ನು ಒಳಗೆ ಹೋದ್ರೆ ಮುಗ್ದೇ ಹೋಯ್ತು, ಅಷ್ಟು ರಶ್ ಐತಿತ್ತಂದ ಒಳಗೆ ಹೋಗ್ಲಿಲ್ಲ ರೀ ನಾವು ಜಾಸ್ತಿ. ಒಳಗೆ ಸಿದ್ದೇಶ್ವರ ಗುಡಿ ಕಡೆ ಹೋಗಲಿಲ್ಲ. ಸಿದ್ದೇಶ್ವರ ಗುಡಿ ಕಡೆ ಫುಲ್ಲು ರಶ್ ಅಂದ್ರೆ ರಶ್ ಇತ್ತು. ಅದಕ್ಕೆ ನಮ್ಮ ಮಮ್ಮಿ ಅಪ್ಪಾಜಿ ಬಂದಿದ್ರತ್ತಂದ ಸಿದ್ದೇಶ್ವರ ಗುಡಿ ಕಡೆ ಒಳಗೆ ಹೋಗ್ಲಿಲ್ಲ ರೀ. ಇಲ್ಲಿ ಇಯರಿಂಗ್ಸ ಜುಮ್ಕಿ ಭಾಳ ಚಂದ ಬಂದಿದ್ದು, ಜುಮ್ಕಿ ತೊಗೊಂಡು. ಮತ್ತು ಈ ಪ್ಲೇಟ್ಗಳು, ಊಟಕ್ಕೆ ನಾಷ್ಟಾ ಪ್ಲೇಟು ಮತ್ತು ಈ ಚಹಾ ಇಡೋ ಟ್ರೇಗಳು ಚೆನ್ನಾಗಿದ್ದವು ರೀ ಇಲ್ಲಿ. ಬಟ್ ಭಾಳ ಕಾಸ್ಟ್ಲಿ ಹೇಳಕತ್ತಿದ್ರು. ಮೊನ್ನೆ ಕಪ್ಗಳೆಲ್ಲ ತಂದಿದ್ರು ಅಣ್ಣಗಳು ಹೋದಾಗ. ಬಟ್ ಈಗ ಸ್ವಲ್ಪ ಚಹಾ ಟ್ರೇ ಸಣ್ಣ ದೊಡ್ಡ ಅದಾವೆಲ್ಲ ತಂದು ಸಣ್ಣದು ಚಹಾ ಟ್ರೇಗಳನ್ನ ತೊಗೊಳಕತ್ತಿದ್ರು ಮಮ್ಮಿ. ಟ್ರೇ ಮತ್ತು ಪ್ಲೇಟ್ಗಳು ಮತ್ತು ಬಟ್ಲುಗಳು ಇದ್ರೂ ಬಟ್ ಇಲ್ಲಿ ಚೆನ್ನಾಗದಾವ ತಂದು ಒಂದೆರಡು ಬಟ್ಲ ತೊಂದರು. ಮತ್ತು ಒಂದು ಟ್ರೇ ಪ್ಲೇಟ್ಗಳು ತೊಗೊಳಕತ್ತಿದ್ರು. ಭಾಳ ತುಟ್ಟಿ ಹೇಳಕತ್ತಿದ್ರು. ಬಟ್ ಜಾತ್ರೆ ಒಳಗಂದ್ರೆ ಸ್ವಲ್ಪ ಕಾಸ್ಟ್ಲಿನೇ ಹೇಳ್ತಾರೆ. ಚೆನ್ನಾಗಿತ್ತು ರೀ ಜಾತ್ರೆ. ಮತ್ತು ಗೊಂಬೆ ತೊಗೊಂಡು ನಾನು ಒಂದು ಗೊಂಬೆ ತೊಗೊಂಡು, ಭಾಳ ಏನು ತೊಗೊಳ್ಳಿಲ್ಲ, ಅಷ್ಟೇ ಕಿವ್ಯಾನು ಮತ್ತು ಕೊಳ್ಳನಷ್ಟು ತೊಗೊಂಡು. ಬಟ್ ಫುಲ್ಲು ರಶ್ ಇತ್ತು ರೀ, ಅದಕ್ಕೆ ನಾನು ಇನ್ನೊಂದು ಸಲ ಹೋಗ್ಬೇಕಂತಂದು ಬಿಟ್ನಿ. ಬಟ್ ಸಿದ್ದೇಶ್ವರ ಜಾತ್ರೆ ಅಂದರೆ ನಮ್ಮ ಬಿಜಾಪುರದಾಗ ಕೇಳ್ಬೇಕನ್ರಿ, ಉತ್ತರ ಕರ್ನಾಟಕ ಮಂದಿ ನಾವು ಮೊದಲೇ ಸಿಕ್ಕಾಪಟ್ಟಿ ಜಾತ್ರೆ ಅಂದ್ರೆ ಖುಷಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಯಾರಿಗಾದರೂ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.